గోవాకి రాండ్రా రే రాండ్రా ఇంట్లో ఉంది ఏం చేస్తారా రే కంజా చేయండిరా ఎలాగిದ್ಯಾ ఏం ಮಾಡೋಣ మన పిల్లలు అయిపోతారు డొల్ల అయిపోయాడు ఏం చేస్తాం ఏంలే ಡೊಲ್ಲ. ಹಾಯ್ ಗೈಸ್, ನಾನು ಬೆಳಗ್ಗೆ ಎದ್ದೇಳಿ ರೆಡಿಯಾಗಿ ಹೊಸಕೋಟೆ ಕಡೆ ನಡೆದೆ. ಅಲ್ಲಿ ಬಸ್ ಹತ್ತಿ ಸ್ಟೇಷನ್ ಕಡೆಗೆ ಹೋಗ್ಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿರ್ತಾರೆ ನೀಟಾಗಿ. ಹಾಯ್ ಗೈಸ್, ಯಶವಂತಪುರ ರೈಲ್ವೆ ಸ್ಟೇಷನ್. ಹಾಯ್ ಗೈಸ್ ಹಾಯ್ ಗೈಸ್, ಈಗ ಯಶವಂತಪುರದಲ್ಲಿದ್ದೀವಿ. ಗೋವಾಗೆ ಟ್ರೈನ್ ಇದೆ 2:15ಗೆ, ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಗೈಸ್, ಈಗ ಟ್ರೈನ್ ಬಂತು. ಹೋಗಿ ನಮ್ಮ ಸೀಟಲ್ಲಿ ಕುತ್ಕೊಂಡು ಜರ್ನಿ ಎಂಜಾಯ್ ಮಾಡೋಣ. ಎಂಟ್ರಿ ಅಟ್ಲಿ ಅಲ್ರ ಲಾಸ್ಟ್ಗೆ ಗೋವಾ ಬಂದ್ಬಿಟ್ಟು ಗುರು. ಇವಾಗ ಗೋವಾ ಬೀಚ್ ಹೋಗ್ಬಿಟ್ಟು ಹಾಯ್ ಗೈಸ್, ಇವತ್ತು ವೆಜ್ ಮಾಲ್ ತೊಗೊಂಡಿದ್ದೀವಿ. ಇವಾಗ ವೆಜ್ ಮಾಲ್ ಆರ್ಡರ್ ಮಾಡಿದ್ವಿ. ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ. ವೆಜ್ ಪಲಾವು बिरयानी, एग बिरयानी, चिकन बिरयानी, वेज पुलाव, पुलाव राइस. ನೋಡಿ ಗೈಸ್, ಯಶವಂತಪುರದಲ್ಲಿ ವೆಜ್ ಪಲಾವ್ ತೊಗೊಂಡಿದ್ದೀರಿ. ನಾನು ಉಮೇಶ್ ಎಲ್ಲ ಮಾಡೋಣ. ಈಗ ವೆಜ್ ಪಲಾವು ಹೆಂಗಿದೆ ಅಂತ ರಿವ್ಯೂ ಹೇಳ್ತೀನಿ, ತಿನ್ಬಿಟ್ಟು ನಿಮಗೆ. ಬಿಸಿ ಬಿಸಿ ಏನೋ ಚೆನ್ನಾಗಿದೆ. ಪರವಾಗಿಲ್ಲ, ಸಕ್ಕತ್ತಾಗಿದೆಪ್ಪ. ಉಮೇಶ್ ನಮ್ಮ ಮುನೇಶ್ ಅಂತ ತೋರ್ಸೋಣ. ಹಿಂಗಿದೆಪ್ಪ ಹೆಂಗಿದೆ? ಇದು ಸರಿಯಾದ ಮಾಡಿ. ಹಾಯ್ ಗೈಸ್, ಊರಲ್ಲಿದ್ದೀವಿ. ಈಗ 3 ಗಂಟೆ ಆಗುತ್ತೆ. 4 ಗಂಟೆ ಆಗುತ್ತೆ. ಏನು ಮೊದಲು ಎಲ್ಸಿಟ್ಟು ಆಪಲ್ಲು? ಇಲ್ಲ, ತೆಂಗಲ್ಲೇ ಮರ ಆಯ್ತು. ಹಾಂ, ಮೊದಲು ಕಿತ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಾಯ್ತಾ? ಪಾಪ ತಿನ್ಬೇಕು ಅನ್ಸೈತೆ. ಬಾವು ತಿಂತಾಯಿದೆಯಲ್ಲ, ಸರಿ ಐತಪ್ಪ. ನಾರ್ಮಲ್ ಆಪಲ್ಲೇ ಬೇರೆ. ನಾರ್ಮಲ್ ಆಪಲ್ಲೇ ಬೇರೆ. ಅದು ಏನು ಮಾಡೋಣ, ಬಾಯ್ ತಿರುಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಚಿಕನ್ ಸಾಂಬಾರು ಆರ್ಡರ್ ಮಾಡಿದ್ದೀನಿ. ಒಂದು ಪ್ಲೇಟ್ ಬಂದ್ಬಿಟ್ಟು 130 ರೂಪಾಯಿ. ಟೇಸ್ಟ್ ಹೆಂಗೆ ಅಂತ ತಿಂದು ನೋಡ್ತೀನಿ. ನೋಡಿ, ಚಿಕನ್ ಪೀಸು ಬಿಸಿ ಇಲ್ಲ, ಏನೂ ಇಲ್ಲ. ಆದರೂ ಹಿಂಗೆ ತಗೊಂಡು ಟೇಸ್ಟ್ ಪರವಾಗಿಲ್ಲ, ತಿನ್ಬೋದು ಒಂದು ಟೈಮು. ಅದು ಕಾಸ್ಟ್ ಕಮ್ಮಿ, ಕಾಸ್ಟ್ ಜಾಸ್ತಿ ಇದೆ. ಹೋಗಿದೆ ಸೂಪರ್. ಹಾಯ್ ಗೈಸ್, ಪಣಜಿಗೆ ಬಂದಿದ್ದೀವಿ. ಈಗ ಟೀ ಕುಡಿತಾ ಇದ್ದೀವಿ. ಹಾಯ್ ಗೈಸ್, ಫೈನಲಿ ಗೋವಾಗೆ ಬಂದ್ವಿ. ರೂಮ್ ತಗೊಂಡು ಈಗ ಬೀಚ್ಗೆ ಹೋಗೋಣ ಅಂತ ಬೀಚ್ಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀರಿ. ಬೆಳಿಗ್ಗೆ ಮಾರ್ನಿಂಗ್ ಬಂದಿದ್ದೀರಿ. ಎಷ್ಟೊತ್ತು ಟ್ರೈನಲ್ಲಿ ಜರ್ನಿ ಮಾಡಿ ಎಲ್ಲ ಜಾಸ್ತಿ ಸುಸ್ತಾಗ್ಬಿಟ್ಟವ್ರೆ. ಹೆಂಗೆ ಬಂದ್ವಿ ಹಂಗೆ ಹೇಳು. ಜಾಸ್ತಿ ನಲ್ಕೊಂಡು ಮುಗಿಸ್ಕೊಂಡಿದ್ದೀರಿ. ಅಲ್ಲಿ ಆಲ್ರೆಡಿ ಒಂದು ಸ್ಕ್ಯಾಮ್ ನಡೆಯುತ್ತೆ ನಮಗೆ. ಸ್ಕ್ಯಾಮ್ ಗೋವಾದಲ್ಲೂ ಜಾಸ್ತಿ ಸ್ಕ್ಯಾಮು. ಜಾಸ್ತಿ ಹುಷಾರಾಗಿರ್ಬೇಕು. ಹಾಯ್ ಗೈಸ್, ಕಲ್ಲಂಗುಟ್ಟೆ ಬೀಚ್ಗೆ ಹೋಗ್ತಾ ಇದ್ವಿ ನಡ್ಕೊಂಡು.
ಇನ್ನೂ 1 ಕಿಲೋಮೀಟ್ರ್ ಇದೆ. ಬರಬೇಕು ಜೀವನದಲ್ಲಿ ಏನಿಲ್ಲ, ಏನು ಮನೆಗೆ ಕರ್ಕೊಂಡು ಏನು ಮಾಡ್ತೀವಿ, ಬರಬೇಕು ಎಂಜಾಯ್ ಮಾಡಬೇಕು ಅಷ್ಟೇ. ಎಂಜಾಯ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಷ್ಟೇ. ದುಡ್ದೇ ಮನೆಗೆ ಕೊಂತಿದ್ರು ಹೆಂಗಾಯ್ತಪ್ಪ? ಎಂಜಾಯ್ ಮಾಡ್ರಲ್ಲಿ ಏನು ಸೂಪರ್ ರೀ. ಹೇಳೋಮ್ಮೆ ಹೆಂಗಿತ್ತು ಟ್ರೈನ್ ಜರ್ನಿ? ನಮಸ್ತೆಪ್ಪ ಅಷ್ಟೇ ಬಾಯ್. ಮತ್ತೆ ಹೋಗ್ತಾ ಇದೀವಿ ಬೀಚ್ಗೆ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡ್ ಬರ್ತೀವಿ. ಬೆಳಗ್ಗೆ ಮಾರ್ನಿಂಗ್ ಇನ್ನು ಫ್ರೆಶ್ ಏನು ಆಗಿಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀವಿ. ಆಮೇಲೆ ಬಿಡ್ಸೋದಿಲ್ಲ, ಹೋಗ್ತಾ ಇರಬೇಕು, ನೋಡ್ತಾ ಇರಬೇಕು, ತಿಂತಾ ಇರಬೇಕು ಅಷ್ಟೇ, ಜೀವನ ಅಷ್ಟೇ. ಹಲೋ ಗೈಸ್, ಫೈನಲಿ ರೀಚ್ ಆದ್ವಿ ನಾವು. ಯಾವ ಬೀಚ್ ಮದುವೆ ಇದು? ಕಲ್ಲಂಗಟ್ಟೆ ಬೀಚ್. ಕಲ್ಲಂಗಟ್ಟೆ ಬೀಚ್. ಬೆಳಿಗ್ಗೆ ಬಂದಿದ್ದೀರಿ, ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ನೋಡ್ತೀವಿ ನೋಡ್ತಾ ಇರಿ. ಏನೊಮ್ಮೆ ಹೆಂಗೈತೆ ಬೀಚು? ಇನ್ನು ಬೀಚ್ ನೋಡಿಲ್ಲ ಹೆಂಗಿರುತ್ತೆ ಬೀಚ್? ಸರ್ ಹಾಂ, ನಾನು ಅಷ್ಟೇ. ಇದೇ ಗೈಸ್ ಫಸ್ಟ್ ಟೈಮು ಬೀಚನ್ನು ನೋಡ್ತಾ ಇರೋದು. ಬೀಚು ಏನು ಮಾಡ್ತೀರಾ? ನಮ್ಮ ಲೈಫಲ್ಲಿ ಎಲ್ಲಿ ಹೋಗಿಲ್ಲ. ಬೇರೆ ಬೀಚ್ ನೋಡೇ ಇಲ್ಲ? ಇಲ್ಲ, ಯಾವುದೂ ನೋಡಿಲ್ಲ. ನಿಜ ನಿಜ. ಬೇಕಿದೆ ಹಾಂ, ಜಾಸ್ತಿ ಬೀಚ್ಗಳು ನೋಡೋಣಂತೆ. ಹಾಯ್ ಗೈಸ್, ಫೈನಲಿ ರೀಚ್ಡ್ ಇನ್ ಬೀಚ್. ಕಲ್ಲಂಗಟ್ಟೆ ಬೀಚ್. ಬರ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು ಅಷ್ಟೇ ಗುರು. ಜೀವನದಲ್ಲಿ ಅಂತಾನೆ ಇರೋಲ್ಲ. कोल्हापूर अलीकडे ते पंढरपूरकडे जातो, रोड दाखवतो सांगोला. ಏನು ಗುರು ಇಷ್ಟೊಂದು ಜನ ಅವರೇ? ಮಾರ್ನಿಂಗ್ ಯಾರು ಇರಲ್ಲ ಅನ್ಕೊಂಡೆ, ಬಟ್ ಇಷ್ಟು ಜನ ಇರ್ತಾನೆ ಅಂತ ನನ್ನ ಕನಸಲ್ಲಿ ಊಹೆನೇ ಮಾಡ್ಕೊಂಡಿರಲಿಲ್ಲ. ಏನು ಗುರು, ಸರಿಗೆ ಆಡ್ತಾರೆ ಕಬಡ್ಡಿ. ಈಯಪ್ಪ ಆಡ್ರಿ ಬರ್ತೀವಿ. ಫೈನಲಿ ಕಲ್ಲಂಗಟ್ಟೆ ಬೀಚ್ ಬಂದ್ಬಿಟ್ಟಿದ್ರಿ. ವ್ಯೂ ಪಾಯಿಂಟ್ ನೋಡಿ ಟರ್ನ್ ಮಾಡೋಣ. ಎಲ್ಲರಿಗೂ ನಮಸ್ತೆ. ನಿನ್ನೆ ಬಾಗ ಬೀಚು, ಕಲ್ಲಂಗಡಿ ಬೀಚು, ಕಂಡಮಲ್ ಬೀಚು, 3 ಬೀಚು ಎಲ್ಲ ಕವರ್ ಮಾಡಿದ್ದೀವಿ. ಇವತ್ತು ಜಾಸ್ತಿ ಫಾರಿನರ್ಸ್ ಇರೋ ಬೀಚಿಗೆ ಬಂದಿದ್ದೀರಿ. ಆ ಬೀಚ್ ಹೆಸರು ಏನಂದರೆ ಅರೋಂಬಲ್ ಬೀಚು. ನೋಡಿ ವ್ಯೂ ಪಾಯಿಂಟ್ ಟರ್ನ್ ಮಾಡೋಣ. రాండ్రా ఇంట్లో ఉంది ఏం చేస్తారు రీ ఎంజాయ్ చేయండి రా. ಭಯನೇ ಬಿದ್ದೋಣಮ್ಮ, ಫುಲ್ ಎಂಜಾಯ್. ಹೆಂಗಿದೆಯಾ? ಎಷ್ಟು ಎಲ್ಲಾಗಿದೆಯಾ? ಏನು ಮಾಡೋಣ? ಡೊಲ್ಲ ಐತೆ, ಏನು ಏಮ್ಲೆ ಡೊಲ್ಲ.